ರಾಜ್ಯದಲ್ಲಿ ಇಲ್ಲ ಅನ್ನೋ ಆರೋಪ ಮಾಡಿದ್ದಾರೆ. ವಿರೋಧ ಪಕ್ಷ ಕೂಡ ರಾಜ್ಯದಲ್ಲಿ ಇಲ್ಲ ಅಂತ ಈಶ್ವರ ಆರೋಪ ಮಾಡ್ತಾರೆ. ನೋಡಿ, ವಿರೋಧ ಪಕ್ಷ ರಾಜ್ಯದಲ್ಲಿ ಎಷ್ಟು ಬಲಿಷ್ಠವಾಗಿಲ್ಲ ಅನ್ನೋದು ಚರ್ಚೆ ಮಾಡೋದನ್ನು ಬಿಟ್ಟು ಅವರಲ್ಲಿ ಆಗ್ತಾ ಇರ್ತಕ್ಕಂಥ ಏನೊಂದಷ್ಟು ರಾಜ್ಯ ಸರ್ಕಾರದ ಲೋಪದೋಷಗಳು ಪ್ರತಿನಿತ್ಯ ನೋಡ್ತಾ ಇದ್ದೀವಲ್ಲ, ಬಹುಶಃ ಇವತ್ತು ಈ ನಾಡಿನ ಜನತೆನೇ ಒಂದು ರೀತಿ ಸಂಪೂರ್ಣವಾಗಿ ಈ ರಾಜ್ಯ ಸರ್ಕಾರವನ್ನು ವಿರೋಧ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಜನವಿರೋಧಿ ನೀತಿಗಳು ಇವತ್ತೇನು ಜಾರಿಗೆ ತಗೊಂಬಂದಿರಲ್ಲ ಕಾಂಗ್ರೆಸ್ನ ಸರ್ಕಾರ, ಬಹುಶಃ ಮುಂದಿನ 2 ವರ್ಷದಲ್ಲಿ ಜನ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ಆದರೆ ವಿರೋಧ ಪಕ್ಷ ನೋಡಿ, ನಾವು ನೋಡ್ಕೊಂಬಂದಿದ್ದೇವೆ ಯಾವ ಸಂದರ್ಭದಲ್ಲಿ ಯಾವ ವಿಚಾರಗಳ ಬಗ್ಗೆ ಎಷ್ಟು ಗಟ್ಟಿ ನಿಲುವಿಂದ ಸದನದ ಒಳಗಡೆ ಚರ್ಚೆಯನ್ನು ಮಾಡ್ಬೋದು. ಅವೆಲ್ಲವೂ ಕೂಡ ಬಹುಶಃ BJP ಮತ್ತು JDS ಸೇರಿದಂತೆ ನಮ್ಮ ಅಲಯನ್ಸ್ ನಂತರ ನಾವು ರೆಗ್ಯುಲರಾಗೆ ಇವತ್ತು ಸೆಷನ್ನು ಕೂಡ ನಡೀತಾ ಇದೆ 9ನೇ ತಾರೀಕು. ಪ್ರತಿ ಸೆಷನ್ನು ನಡೀತಕ್ಕಂಥ ಪೂರ್ವದಲ್ಲಿ ಮೀಟಿಂಗ್ಗಳನ್ನ ಮಾಡ್ತೇವೆ, ಪೂರ್ವ ತಯಾರಿಗಳನ್ನ ಮಾಡ್ತೇವೆ, ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ಬೋದು, ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಎಡವಿದೆ, ಯಾವ್ಯಾವ ರೀತಿ ಅವರು ಎಡವಿರ್ತಕ್ಕಂಥ ವಿಚಾರಗಳಲ್ಲಿ ಎಚ್ಚೆತ್ಕೊಳ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷ ಕೆಲಸ ಮಾಡ್ಬೋದು. ನನ್ನ ಅಭಿಪ್ರಾಯದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಸರ್, ಈಗ ಕುಮಾರಸ್ವಾಮಿ ಅವರು 4,000ದಿಂದ 5,000 ರೂಪಾಯಿ ಘೋಷಣೆ ಮಾಡಿದ್ರೆ ನಾವು ಕೊಡ್ಬೋದು ಸರ್ಕಾರದಿಂದ ಅಂತ. ಹಾಗಾಗಿ ನೆಕ್ಸ್ಟ್ ಏನೋ ನಿಮ್ಮ ಸರ್ಕಾರ ಏನೋ ಬಂದರೆ ಇದೇ ಗ್ಯಾರಂಟಿಗಳನ್ನ ಕಂಟಿನ್ಯೂ ಮಾಡ್ತೀರಾ ಅಥವಾ ಏನಾದರೂ ಬದಲಾವಣೆ ಮಾಡಬೇಕು? ನೋಡಿ, ಯಾವುದೇ ಒಂದು ಚುನಾವಣೆಯ ಸಂದರ್ಭದಲ್ಲಿ ಪ್ರಣಾಳಿಕೆಗಳನ್ನ ಯಾವುದೇ ರಾಜಕೀಯ ಪಕ್ಷಗಳು ಬಿಡುಗಡೆ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಪಕ್ಷದ ಆರ್ಥಿಕ ಪರಿಸ್ಥಿತಿಗಳು ಅರ್ಥ ಮಾಡ್ಕೊಂಡು ಆರ್ಥಿಕ ತಜ್ಞರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಕಡೆ ಅಭಿವೃದ್ಧಿಗೂ ಕೂಡ ಹಣ ಹೊಂದಿಸಬೇಕಾಗ್ತದೆ, ರಾಜ್ಯದ ಅಭಿವೃದ್ಧಿಯೂ ಕೂಡ ಅಷ್ಟೇ ಪೂರಕವಾಗಿ ವೇಗದಲ್ಲಿ ನಡಿಬೇಕಾಗ್ತದೆ. ಜೊತೆಯಲ್ಲಿ ಇವತ್ತೇನು ಇಡೀ ದೇಶದಲ್ಲಿ ಫ್ರೀಬಿ ಸ್ಕೀಮ್ಸ್ಗಳು ಭಾಳ ಮುಂಚೂಣಿನಲ್ಲಿದೆ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದುವರಿಸಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದಾಗೋದಿಲ್ಲ. ಆರ್ಥಿಕ ತಜ್ಞರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವತ್ತಿನ ಚುನಾವಣೆಯ ಕಾಲ್ಗಟ್ಟದಲ್ಲಿ ಇವೆಲ್ಲವೂ ಕೂಡ ಹೇಳ್ತೇವೆ.